ಈಗಾಗಲೇ ವಕ್ಫ್ ಸಮರ ಒಂದು ಕಡೆ ರಾಜಕೀಯವಾಗಿ ಹೋರಾಟ ತೀವ್ರಗೊಳ್ತಾ ಇದೆ. ಇದರ ಜೊತೆಗೆ ರಾಜ್ಯ ಕಿಸಾನ್ ಸಂಘ ಕೂಡ ಈಗ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದೆ. ಇವತ್ತು ಅನೇಕ ರಾಜಕಾರಣಿಗಳು ಕೂಡ ಕಿಸಾನ್ ಸಂಘದ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ರೆ, ಸ್ವಾಮೀಜಿಗಳು ಕೂಡ ತಾವು ಇನ್ನೂ ಕಡಿಮೆ ಇಲ್ಲ ಅಂತ ನೇರವಾಗಿ ವಕ್ಫ್ ಹೋರಾಟದಲ್ಲಿ ಧುಮುಕಿದ್ರು. ಆದರೆ ಸ್ವಾಮೀಜಿಯೊಬ್ಬರ ಹೇಳಿಕೆ ಈಗ ಸಾಕಷ್ಟು ವಿವಾದವನ್ನು ಸೃಷ್ಟಿ ಮಾಡಿದೆ. ಅದರಲ್ಲೂ ಕೂಡ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಚಂದ್ರಶೇಖರ್ ಸ್ವಾಮೀಜಿಯವರು ಮುಸ್ಲಿಮರಿಗೆ ಮತದಾನದ ಹಕ್ಕನ್ನು ಕಿತ್ಕೊಂಡ್ರೆ ದೇಶದಲ್ಲಿ ಎಲ್ಲವೂ ಸರಿ ಹೋಗುತ್ತೆ ಅನ್ನುವಂಥ ಆಡಿರುವಂಥ ಮಾತುಗಳು ಈಗ ರಾಜಕೀಯವಾಗೂ ಕೂಡ ಹೊಸ ಹೊಸ ತಿರುವುಗಳಿಗೆ ವಿವಾದಕ್ಕೆ ಕಾರಣವಾಗ್ತಾ ಇದೆ. ವಕ್ಫ್ ನೋಂದಣಿ ವಿವಾದ ಹಿನ್ನೆಲೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರೈತರ ಪ್ರತಿಭಟನೆ ಜೋರಾಗಿತ್ತು. ಭಾರತೀಯ ಕಿಸಾನ್ ಸಂಘ ಆಯೋಜಿಸಿರುವ ಪ್ರತಿಭಟನೆಯಲ್ಲಿ ವಿಶ್ವ ಒಕ್ಕಲಿಗ ಸಂಸ್ಥಾನ ಮಠದ ಚಂದ್ರಶೇಖರನಾಥ ಸ್ವಾಮೀಜಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಆ ಮುಸ್ಲಿಂ ಜನಾಂಗಕ್ಕೆ ಈ ವೋಟಿನ ಪವರೇ ಇಲ್ಲ ಅಂತ ಮಾಡಿಬಿಟ್ಟ ಕಾನೂನು ಆಗ ಖಂಡಿತ ಅದನ್ನ ಮಾಡಬೇಕು. ಮುಸ್ಲಿಮರಿಗೆ ಮತದಾನದ ಹಕ್ಕೇ ಇಲ್ಲದಂತೆ ಮಾಡಬೇಕು. ವಕ್ಫ್ ವಿರುದ್ಧ ಹೋರಾಟದಲ್ಲಿ ಚಂದ್ರಶೇಖರ ಸ್ವಾಮೀಜಿ ವಿವಾದ. ಪ್ರತಿಭಟನೆಯಲ್ಲಿ ಮಾತನಾಡಿದ ವಿಶ್ವ ಒಕ್ಕಲಿಗ ಸಂಸ್ಥಾನ ಮಠದ ಚಂದ್ರಶೇಖರನಾಥ ಸ್ವಾಮೀಜಿ ವಕ್ಫ್ ಬೋರ್ಡ್ ಅನ್ನೇ ಇಲ್ಲದಂತೆ ಮಾಡಬೇಕು. ವೋಟಿಗಾಗಿ ರಾಜಕಾರಣಿಗಳು ಹೀಗೆ ನಡ್ಕೊಳ್ತಾ ಇರೋದ್ರಿಂದ ಮುಸ್ಲಿಮರಿಗೆ ವೋಟಿಂಗ್ ಪವರ್ ಇಲ್ಲದಂತೆ ಮಾಡಬೇಕು ಅಂತ ಹೇಳಿ ವಿವಾದ ಸೃಷ್ಟಿಸಿದ್ದಾರೆ. ಈ ವಕ್ಫ್ ಅನ್ನೋದು ಏನ್ ಮಾಡಿದ್ದಾರೆ ಅದನ್ನ ಎಲ್ಲರೂ ವಿಚಾರ ಮಾಡಿ ಆ ವಕ್ಫ್ ಮಾಡ್ಲಿನೇ ಇಲ್ಲ ಅನ್ನೋ ತರ ಮಾಡಬೇಕು. ಒಂದು ಮತ್ತೊಂದೇನಪ್ಪ, ನಮ್ಮ ದೇಶಕ್ಕೆ ಒಳ್ಳೆ ಕೀರ್ತಿ ಒಳ್ಳೆ ಅಭಿಪ್ರಾಯ ಬರಬೇಕು ಅಂದರೆ ಈ ರಾಜಕೀಯದವ್ರು ಮಾಡ್ತಾ ಇರ್ತಕ್ಕಂಥದ್ದು ಓಟ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಆ ಮುಸ್ಲಿಂ ಜನಾಂಗಕ್ಕೆ ಈ ವೋಟಿನ ಪವರೇ ಇಲ್ಲ ಅಂತ ಮಾಡಿಬಿಟ್ಟ ಕಾನೂನು ಆಗ ಖಂಡಿತ ಅದನ್ನ ಮಾಡಬೇಕು. ಚಂದ್ರಶೇಖರನಾಥ ಸ್ವಾಮೀಜಿ ಮಾತಿಗೆ ಧ್ವನಿಗೂಡಿಸಿದ ವಿಶ್ವ ಒಕ್ಕಲಿಗ ಸಂಸ್ಥಾನ ಮಠದ ರಮಾನಂದ ಸ್ವಾಮೀಜಿ ಅನರ್ಹರಿಗೆ ಮತದಾನದ ಹಕ್ಕು ಕಿತ್ಕೊಂಡ್ಬಿಡಿ ಅಂತ ಗುರುಗಳು ಹೇಳಿರೋದು ಸತ್ಯ. ದೇಶದ ಬಗ್ಗೆ, ಸನಾತನ ಧರ್ಮದ ಬಗ್ಗೆ ಗೌರವ ಇಲ್ಲದವರಿಗೆ ಮತದಾನದ ಹಕ್ಕು ಯಾಕೆ ಅಂತ ಪ್ರಶ್ನಿಸಿದ್ರು. ನಮ್ಮ ಗುರುಗಳು ಹೇಳಿದ್ರು, ಈಗಾಗಲೇ ಅನರ್ಹರಿಗೆ, ನಮ್ಮ ದೇಶದ್ರೋಹಿಗಳಿಗೆ ಮತವನ್ನ ನೀಡುವಂತ ಹಕ್ಕನ್ನೇ ಕಸ್ಕೊಂಡ್ಬಿಡಿ, ಅದನ್ನೇ ಹಕ್ಕನ್ನೇ ಇಲ್ದಂಗೆ ಮಾಡ್ಬೇಕಂತ ಹೇಳ್ಬಿಟ್ಟು ಅದು ನಿಜವಾಗ್ಲೂ ಒಳ್ಳೆ ವಿಷಯ. ಅನರ್ಹರಿಗೆ ನಮ್ಮ ದೇಶದ ಬಗ್ಗೆ ಒಂದಿಷ್ಟು ನಮ್ಮ ಮಣ್ಣಿನ ಗುಣವನ್ನು ಗೊತ್ತಿಲ್ಲದಂತವ್ರಿಗೆ, ನಮ್ಮ ರಾಷ್ಟ್ರೀಯತೆ, ನಮ್ಮ ರಾಷ್ಟ್ರ ಧರ್ಮದ ಬಗ್ಗೆ ಗೊತ್ತಿಲ್ಲದಂತವ್ರಿಗೆ, ನಮ್ಮ ಸನಾತನದ ಬಗ್ಗೆ ತಿಳಿದಿಲ್ಲದಂತವ್ರಿಗೆ ಅವರಿಗೆ ವೋಟಿನ ಹಕ್ಕು ಏನಕ್ಕೆ? ಸ್ವಾಮೀಜಿಯ ವಿವಾದಾತ್ಮಕ ಹೇಳಿಕೆಗೆ ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿದ ಸಚಿವ ಎಚ್.ಸಿ. ಮಹದೇವಪ್ಪ, ಇದು ಮೂಲಭೂತ ಹಕ್ಕು. ಸಂವಿಧಾನದಲ್ಲಿ ಎಲ್ಲರಿಗೂ ಮತದಾನದ ಹಕ್ಕಿದೆ. ಯಾರಾದರೂ ಹಾಗೆ ಹೇಳಿದ್ರೆ ಅದು ತಪ್ಪು ಅಂದ್ರು. It is the fundamental right given in the constitution to every citizen. So nobody can do it. If anybody says it is not correct. ರಾಜ್ಯದಲ್ಲಿ ವಕ್ಫ್ ವಿರೋಧದ ಹೋರಾಟ ತೀವ್ರಗೊಂಡಿದೆ. ಭಾರತೀಯ ಕಿಸಾನ್ ಸಂಘದ ಹೋರಾಟದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ, ಶಾಸಕ ಸಿ.ಕೆ. ರಾಮಮೂರ್ತಿ ಸಹಿತ ಬಿಜೆಪಿಯ ಮುಖಂಡರು ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್, ಟಿವಿ9.